ಜೈ ಹಿಂದ್ ಭಾರತೀಯರೇ, ಎಲ್ಲರಿಗೂ ವಿಕಿತ್ಯ ಮಾಡುವ ನಮಸ್ಕಾರ. ತುಂಬ ಮಂದಿ ಮೆಸೇಜ್ ಮಾಡಿದರು ಬೋಸ್ಟಿಕ್ ಇದ್ದೊಂದು ಈಸಿ ಮೆಥಡಲ್ಲಿ ಕಳಿಸಿಕೊಡುವಂತ. ಸೊ ನಾನು ಸಿಂಪಲ್ ಸ್ಟೆಪ್ಪಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ, ಜಸ್ಟ್ ಚೆಕ್ ಮಾಡಿ ಇವತ್ತು. ಸೊ ಫಸ್ಟ್ ಮಿಡಲ್ ಬೋಸ್ಟಿಕ್ ಇದ್ದು ಮಿಡಲಲ್ಲಿ ಇಟ್ಕೊಳ್ಳಿ ಹಿಂಗೆ. ಮತ್ತು ಜಸ್ಟ್ ಇದು ಪ್ರಾಕ್ಟೀಸ್ ಮಾಡಿ. ಫಸ್ಟ್ 1 ಓನ್ಲಿ ದಿಸ್ ಹಿಂಗೆ ಇಟ್ಕೊಂಡು 1 2 ಒಂದು 5 ಟೈಮ್ಸ್ ಇದನ್ನು ರಿಪೀಟೆಡ್ ಆಗಿ ಮಾಡಿ. ಸೊ ದ್ಯಾಟ್ ನಿಮ್ಮದು ಮಸಲ್ ಮೆಮೊರಿ ನಿಮ್ಮ ಹ್ಯಾಂಡಿಗೆ ಈಸಿಯಾಗಿ ಬರುತ್ತೆ. ಹೀಗೆ ಈ ಪೊಸಿಷನ್ ಇಟ್ಕೊಳ್ಬೇಕು, ಸ್ಟ್ರೈಟ್. ಇದು ಸಪೋರ್ಟ್ ಮಾಡಿ, ಗಾರ್ಡ್ ಮಾಡಿ. ಸೊ 1 2 ಇಷ್ಟೇ. ಈ 180 ಡಿಗ್ರಿಯಲ್ಲಿ ನಿಲ್ಲಬೇಕು, ಕೆಳಗಡೆ ಮೇಲೆ ಹೋಗಬಾರ್ದು. ಸೊ ನೀವು ಇಲ್ಲಿ ಈ 180 ಡಿಗ್ರಿಯಿಂದ ಸ್ಟಾರ್ಟ್ ಆದರೆ ರೊಟೇಟ್ ಆಗಿ 180 ಡಿಗ್ರಿಗೆ ನಿಲ್ಲಬೇಕು ಕರೆಕ್ಟಾಗಿ ಪೊಸಿಷನ್. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಒಂದು 5 ಕೌಂಟ್ಸ್. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಇದನ್ನು ಸ್ಟ್ರೈಟ್ ಆಗಿ ತಗೊಂಡು ಬನ್ನಿ ಹೀಗೆ ಈ ಪೊಸಿಷನ್ಗೆ. ಮತ್ತು ಇದನ್ನು ರೊಟೇಟ್ ಮಾಡಿ, ಇಲ್ಲೇ ರೊಟೇಟ್ ಮಾಡಿ ಇದನ್ನು ಹಿಂಗೋಗಿ ಬ್ಯಾಕ್ ಸೈಡಲ್ಲಿ ಇಟ್ಕೊಳ್ಳಿ ಹಿಂಗೆ 180 ಡಿಗ್ರಿ. ಸೊ ಇದು 180 ಡಿಗ್ರಿಗೆ ಹೋಗಿ ಪುನಃ ಫ್ರಂಟ್ ಥ್ರಸ್ಟಲ್ಲಿ ತಗೊಂಡು ಬನ್ನಿ. ಥ್ರಸ್ಟಲ್ಲಿ ತಗೊಂಡು ಬಂದು ಮುಂದೆ ಬಂದು ಪುನಃ 180 ಡಿಗ್ರಿ. ಇಷ್ಟೇ. ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ, ಇಲ್ಲಿ ಪುನಃ ಥ್ರಸ್ಟಲ್ಲಿ ತಗೊಂಡು ಬಂದು ಇಲ್ಲಿಗೆ. ಸೊ ಫ್ರಂಟ್ ಟು ಬ್ಯಾಕ್. ಈಗ ಫ್ರಂಟಲ್ಲಿದೆ, ಇಲ್ಲಿ 180 ಡಿಗ್ರಿ ಬಂದು ಇಲ್ಲಿ ಬರುತ್ತೆ. ಸೊ ಅದನ್ನು ಪುನಃ 180 ಡಿಗ್ರಿ. ಸೊ ಹೀಗೆ ಇಲ್ಲಿ ಇಲ್ಲಿ ಇಲ್ಲಿ. ಸೊ ಅದಾದಮೇಲೆ ಯು ಕ್ಯಾನ್ ಡೂ ಕಂಟಿನ್ಯೂಸ್ಲಿ. ಇದು ಮೊದಲಿಗೆ ನಿಮಗೆ ಬರಲ್ಲ. ಸೊ ಯು ನೀಡ್ ಟು ಪ್ರಾಕ್ಟೀಸ್ ಸ್ಲೋಲಿ. ಫಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಸೊ 180 ಡಿಗ್ರಿ ಫಸ್ಟ್ ಸ್ಲೋಲಿ ಇಲ್ಲಿಗೆ ಬಂದು ಸೈಡ್ ವ್ಯೂವಲ್ಲಿ ಸರಿಸ್ತೀನಿ. ಇಲ್ಲಿ ಬಂದು ಇಲ್ಲಿ ರೊಟೇಟ್ ಆಗಿ 180 ಡಿಗ್ರಿ. ಮತ್ತು ಪುನಃ ಥ್ರಸ್ಟಿಂದ ತಗೊಂಡು ಬಂದು ಪುನಃ ಫ್ರಂಟಿಗೆ ಇಟ್ಕೊಳ್ಳಿ. ಸೊ ಮೊದಲಿಗೆ ಅದು ಫ್ರಂಟ್ ತಗೊಳ್ಳುವಾಗ ಇಲ್ಲೆಲ್ಲ ತಲೆಗೆಲ್ಲ ತಾಗುತ್ತೆ. ಸ್ಲೋಲಿ ಮಾಡಿ. ಸೊ ಇಲ್ಲಿಂದ ನೋಡಿ 180 ಡಿಗ್ರಿ, ಇಲ್ಲಿ ಬಂದು ಇಲ್ಲಿಗೆ. ಮತ್ತು ಇಲ್ಲಿನ ಥ್ರಸ್ಟ್ ತಗೊಂಡು ಬಂದು ಇಲ್ಲಿ 180 ಡಿಗ್ರಿ. ಸೊ ನೋಡಿ ಇಲ್ಲಿ ನಿಮಗೆ ಹೀಗೆ ತಲೆಗೆ ತಾಗುತ್ತೆ ಇನ್ ಕೇಸ್ ಪ್ರಾಕ್ಟೀಸ್ ಮಾಡಿಲ್ಲ ರಿಟರ್ನ್ ತಗೊಳ್ಳುವಾಗ. ಸೊ ಫಸ್ಟ್ ಇಲ್ಲಿಂದ ಸ್ಲೋಲಿ ಇಲ್ಲಿಗೆ ತಲೆಗೆ ತಾಗದಾಗಿ ತಗೊಂಡೋಗಿ ಇಲ್ಲಿ ತಗೊಂಡೋಗಿ. ಮತ್ತು ಸ್ಲೋಲಿ ಇದನ್ನು ಪ್ರಾಕ್ಟೀಸ್ ಮಾಡಿದುವಾಗ ನಿಮಗೆ ಫಸ್ಟ್ ಒಮ್ಮೆ ಹೆಡ್ ಬ್ಯಾಲೆನ್ಸಿಂಗ್ ಕಲೀರಿ ಸ್ವಲ್ಪ. ಅಂದರೆ ಇನ್ ಕೇಸ್ ರೊಟೇಟ್ ಮಾಡುವಾಗ ಹಿಂದೆ ಕೊಡುವಾಗ ನಿಮಗೆ ಟಾಪ್ ಏರಿಯಾ ತಾಗ್ಬೋದು ತಲೆಗೆ. ಸೊ ಆದಷ್ಟು ನೆಕ್ಕನ್ನು ಬ್ಯಾಲೆನ್ಸಿಂಗ್ ಇಟ್ಕೊಳ್ಳಿ ತಾಗದಾಗೆ. ಒಮ್ಮೆ ನಿಮಗೆ ಮಸಲ್ ಮೆಮೊರಿ ಸಿಕ್ಕಿ ಒಮ್ಮೆ ಪ್ರಾಕ್ಟೀಸ್ ಆದಮೇಲೆ ಆಟೋಮೆಟಿಕಲಿ ವಿಲ್ ನಾಟ್ ಹಿಟ್ ದ ಹೆಡ್. ಸೊ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಈ ಪೊಸಿಷನ್ ಕೊಂಡೋದ್ರೆ ಇಲ್ಲಿ ಹೊಡೆಯುತ್ತೆ. ಸೊ ನೀವು ಈ ಪೊಸಿಷನಲ್ಲಿ ಕೈಯನ್ನು ಆಲ್ವೇಸ್ ಟ್ವಿಸ್ಟ್ ಮಾಡೋಕ್ಕೆ ಕಲೀರಿ. ಸೊ ಫಸ್ಟ್ ಹ್ಯಾಂಡ್ ಎಕ್ಸಸೈಸ್ ಮಾಡ್ಕೊಳ್ಳಿ, ಸ್ವಲ್ಪ ವಾರ್ಮಪ್ ಎಲ್ಲ ಮಾಡ್ಕೊಳ್ಳಿ. ಹ್ಯಾಂಡ್ ಎಕ್ಸಸೈಸ್, ಫ್ಲೆಕ್ಸಿಬಲ್ ಹ್ಯಾಂಡ್ ಎಕ್ಸಸೈಸ್, ರೊಟೇಟ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಾನು ಮಾಡಿಲ್ಲ, ಈಗ ಡೈರೆಕ್ಟಾಗಿ ನಾನು ಮಾಡಿದೆ. ಸೊ ಯು ನೀಡ್ ಟು ಡೂ ಲಿಟಲ್ ಬಿಟ್ ಆಫ್ ಹ್ಯಾಂಡ್ ಎಕ್ಸಸೈಸ್. ಇದು ಎಕ್ಸಸೈಸ್ ಮಾಡ್ಕೊಳ್ಳಿ, ಮತ್ತು ಇದು ರೊಟೇಟ್ ಎಕ್ಸಸೈಸ್ ಮಾಡ್ಕೊಳ್ಳಿ, ಮತ್ತು ಹ್ಯಾಂಡ್ ಟ್ವಿಸ್ಟಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ಮದು ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ, ಮಾಡುವಾಗ ಸ್ಟಿಫ್ ಆಗಿರಲ್ಲ. ಸೊ 1 ದಿಸ್ ಜಸ್ಟಲ್ಲಿ ಮುಂದೆ ಕೊಂಡೋಗು. ಸೊ ಹೀಗೆ ಮಾಡ್ಬೋದು. ಈ ವಿಡಿಯೋ ಲೈಕ್ ಆಯ್ತು ಅಂತ ಅನಿಸ್ತೀನಿ. ಇನ್ನೂ ನಿಮಗೆ ಈ ಟೈಪ್ ಇದು ವೆಪನ್ಸ್ ವಿಡಿಯೋ ಬೇಕಿದ್ದರೆ ಬೋಸ್ಟಿಕ್ಕಲ್ಲಿ ನಾನ್-ಚೈಕ್ ಕಟಾನ ಕೆಳಗಡೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಒಂದು ಲೋಕಲ್ ಸ್ಟೈಲಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದು ತುಂಬ ನಾನು ವಿಡಿಯೋ ಮಾಡಿದ್ದೆ, ವಾಯ್ಸ್ ಕೊಟ್ಟಿರಲಿಲ್ಲ, ಜಸ್ಟ್ ಅದರಲ್ಲಿ ಕ್ಯಾಪ್ಷನ್ ಹಾಕಿದ್ದೆ ಸ್ಟೆಪ್ 1 ಸ್ಟೆಪ್ 2 ಅಂತ. ಸೊ ಕೆಲವರು ಹೇಳಿದ್ರು ಆ ಮಿಡಲಲ್ಲಿ ಅದು ಹೆಂಗೆ ಹೋಗುತ್ತೆ ಅಂತ ಅರ್ಥ ಆಗಲ್ಲ ಅಂತ. ಸೊ ಇದು ವಿಡಿಯೋ ನಿಮಗೆ ಅಂಡರ್ಸ್ಟ್ಯಾಂಡ್ ಅಂತ ಅನಿಸ್ತೀನಿ. ವೆರಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊಟ್ಟೆ. ಸೊ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಕೆಳಗೆ ಕಮೆಂಟ್ ಹಾಕಿ. ಓನ್ಲಿ ದ ಥಿಂಗ್, ನೀವು 3 ಥಿಂಗ್ಸ್ ಮಾಡಲೇಬೇಕು. ಈ 3 ಥಿಂಗ್ಸಲ್ಲೇ ಇದನ್ನು ಸ್ಪೀಡ್ ಮಾಡೋಕ್ಕಾಗೋದು, ಕಲಿಯೋದು ಯಾವ ಆರ್ಟ್ ಸಹ ಪ್ರಾಕ್ಟೀಸ್. ಇದು 3 ಪ್ರಾಕ್ಟೀಸ್ ಈಸ್ ಓನ್ಲಿ ವೇ. ಸ್ಲೋಲಿ ಫಸ್ಟ್ ಮಾಡೋದು, ಸ್ವಲ್ಪ ಹಿಟ್ ಬೀಳುತ್ತೆ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ. ಪ್ರಾಕ್ಟೀಸ್ ಮಾಡಿ
ಈ ಲೆವೆಲ್ಗೆ ಬರಲಿಕ್ಕಾಗುತ್ತೆ. ಸ್ಪೀಡ್ ಮಾಡೋಕ್ಕೆ ವಿದೌಟ್ ಪ್ರಾಕ್ಟೀಸ್ ಬರಲ್ಲ. ಸೊ ನಾನೊಂದು 15 ದಿನ ನನಗೆ ಪ್ರಾಕ್ಟೀಸ್ ಮಾಡಿ ಬಂದಿದೆ ಬೂಸ್ಟಿಕ್ಸ್. ನಾನು ಸಹ ಇನ್ನು ಹೊಸ ಟ್ರೈ ಮಾಡ್ತಿದ್ದೀನಿ. ಸೊ ಇನ್ನೊಂದು ನಾನು ಹೊಸ ಟ್ರೈ ಮಾಡ್ತಿದ್ದೀನಿ, ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅದು ನಾನು ಇನ್ನು ಈಗ ಆ ಲೆವೆಲ್ಗೆ ಬಂದಿಲ್ಲ ಸ್ಪೀಡ್ ಮಾಡೋದ್ರಲ್ಲಿ. ಸೊ ಕಲಿತಿದ್ದೀನಿ ಇದನ್ನು. ಹಿಂಗೆ ಬರೋಕ್ಕೆ ಅದು ಸ್ಪೀಡಲ್ಲಿ ಬರೋ ಒಳ್ಳೆ ಬರುತ್ತೆ, ಆದರೆ ನಾನು ಟ್ರೈನಿಂಗ್ ಪೀರಿಯಡಲ್ಲಿ ಇದ್ದೀನಿ. ಸೊ ಇದು ನೋಡುವ, ನೆಕ್ಸ್ಟ್ ಇನ್ ಫ್ಯೂಚರ್ ಇದನ್ನು ಸ್ಪೀಡ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಸಿಕ್ಕುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.